concept and idea of a director who wants to tell, who wants to give a message to the audience. Hey, look, you can see this and you can get this. Every director wants to tell something to the society, right? So now from recent few years, we are getting movies on sports and achievements. This journey started with Lagan. Lagan ಆದ್ಮೇಲೆ Chak De India. Then Bhag Milkha Bhag, Sultan, MS Dhoni, Mary Kom, ಆಮೇಲೆ Bhag Milkha Bhag, Sultan. The entire movie is deep conviction. ಏನು deep conviction ಅಂದ್ರೆ ಅದಿಲ್ಲ. ಅದರಲ್ಲಿ ಏನಿತ್ತು, ಡೈರೆಕ್ಟರ್ ಹೇಗೆ ಮೂವಿನ ಕ್ರಿಯೇಟ್ ಮಾಡಿದ್ದಾರೆ, ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟ ಬೀಳ್ತಾರೆ. ಅಂಡ್ ಲುಕ್ ಅಟ್ ದಿಸ್, ದ ಪ್ರೊಡ್ಯೂಸರ್ ಆರ್ ದ ಹೀರೋ, ಅವ್ರ ಲೈಫ್ ಇಂದಾನು ಕಲಿಬಹುದು, ಅವ್ರ ಆಕ್ಟಿಂಗ್ ಇಂದಾನು ಕಲಿಬಹುದು, ಮೆಸೇಜ್ ಇಂದಾನು ಕಲಿಬಹುದು. ದಿಸ್ ಇಸ್ ಒನ್ ಮೂವಿ. ಎವ್ರಿ ಮೂವಿ ಆಫ್ ಹಿಸ್ ಇಸ್ ಲೈಕ್ ಎಪಿಕ್ ಮೂವೀಸ್. He takes some time to visualize, select the subject, and then the story is ready. Then he goes into the subject and he becomes that, and he chooses the right character, and then the shooting happens, and he takes the appropriate right time, and then he launches the movie. Actually, ಅವನಿಗೆ ಗೋಲ್ಡ್ ಮೆಡಲ್, ಅವನು ನ್ಯಾಷನಲ್ ಚಾಂಪಿಯನ್ ಆಗಿರ್ತಾನೆ. ಓಕೆ, ಅವನು ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಆಫ್ ಫೈನಾನ್ಷಿಯಲ್ ಕ್ರೈಸಿಸ್. ಅವ್ರ ತಂದೆ ಹೇಳ್ತಾರೆ, ಅಯ್ಯೋ ನೀನು ಮೆಡಲ್ ತಿನ್ನೋಕ್ಕಾಗತ್ತೆ, ಊಟ ಇಲ್ಲ ಅಂದರೆ ಕೆಲಸ ಮಾಡು ಅಂತೇಳಿ ಮೋಟಿವೇಟ್ ಮಾಡೋದಿಲ್ಲ. ಸೊ ಹಿ ಸ್ಟಾರ್ಟ್ ವರ್ಕಿಂಗ್. ಬಟ್ ಅವ್ನಿಗೆ ಅದೇನು ಕನಸಿರುತ್ತಂದರೆ, ಅಟ್ಲೀಸ್ಟ್ ನನ್ನ ಮಗನ ಕೈಯಲ್ಲಿ ನಾನು ಗೋಲ್ಡ್ ತರಿಸ್ತೀನಿ, ನಮ್ಮ ಇಂಡಿಯಾಗೆ ಮೆಡಲ್ ವಿನ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಮಗು ಆಗುತ್ತೆ. ಯಾವ ಮಗು? ಹೆಣ್ಮಗು. ನನ್ಗೆ ಗೊತ್ತಲ್ಲ ನೆಕ್ಸ್ಟ್ ಏನಾಗುತ್ತೆ ಅಂದ್ಬಿಟ್ಟು. ಗಂಡು ಮಗು ಆಗ್ಲಿಕ್ಕೆ ಏನಿಲ್ಲ ಶಾಸ್ತ್ರಗಳಿದೆ, ಏನೆಲ್ಲ ಮಂತ್ರಗಳಿದೆ, ಏನೆಲ್ಲ ಟೆಕ್ನಿಕ್ಸ್ ಎಲ್ಲ ಬಳಸ್ತಾನೆ. ಎರಡನೇ ಮಗು, ಆಮೇಲೆ ಮೂರನೇ ಮಗು, ನಾಲ್ಕನೇ ಮಗು. ಲೈಕ್ ಇಫ್ ಯು ಆರ್, ಯುನೋ, 4 ಮಕ್ಕಳು ಹೆಣ್ಮಕ್ಳೇನೆ. ಆ್ಯಂಡ್ ಹಿ ಗಿವ್ಸ್ ಅಪ್ ದ ಡ್ರೀಮ್ ಆಫ್ ಟ್ರೈಯಿಂಗ್ ಒನ್ಸ್ ಅಗೇನ್. ಬಟ್ ಅಲ್ಲಿವರೆಗೂ ಟ್ರೈಯಿಂಗ್ ಒನ್ಸ್ ಅಗೇನ್ ಆಸ್ ವೆಲ್ ಆಸ್ ಬೋತ್. 4 ಮಕ್ಕಳು ಹೆಂಗೆ ಸಾಕೋದು ಅಂತ ಹೇಳ್ಬಿಟ್ಟು. ಜೊತೆಗೆ ಹಿ ಗಿವ್ಸ್ ಅಪ್. ಬಟ್ ಎಷ್ಟು ಡೀಪಾಗಿ ಒಳಗಡೆ ಹೋಗಿರುತ್ತೆ ಅಂದರೆ ಅವನಿಗೆ, ಓಕೆ ಗೋಲ್ಡ್ ಮೆಡಲ್ ತರಲೇಬೇಕು ಅಂತ ಹೇಳ್ಬಿಟ್ಟು. ಒಂದೇ ಅವ್ನ ಮನೆಗೆ ಬರಬೇಕಾದ್ರೆ ಅವ್ರ ವೈಫ್ ನಿಂತ್ಕೊಂಡಿರ್ತಾರೆ. ಏನಾಯ್ತು, ಬಾ ಒಳಗಡೆ ಬಾ. ಇಬ್ರು ಹುಡುಗರನ್ನ ಚೆನ್ನಾಗಿ ಒದೆಗಳು ಬಿದ್ದಿರುತ್ತೆ. ಅವ್ರು ನೋಡ್ಬಿಟ್ಟು ಏನಾಯ್ತು ಅಂದ್ರೆ, ನೋಡಿ ಹೆಂಗ್ ಹೊಡೆದಿದ್ದಾರೆ ಇವ್ರಿಗೆ. ಸೊ ಪಕ್ಕದಲ್ಲಿ ಅವ್ನ ಕಸಿನ್ ಒಬ್ಬ ಇರ್ತಾನೆ, ತಮ್ಮನ ಮಗನ ಯಾರೋ ಇವ್ರ ಮಗ ಅನ್ಸುತ್ತೆ, ತಮ್ಮನ ಮಗ, ಬಾವನ ಮಗ, ಹಿಡ್ಕೊಂಡು ತಲೆಯಲ್ಲಿ ಒಂದು ಹೊಡಿತಾನೆ. ಯಾಕೋ ಹಿಂಗೆ ಹೊಡಿಯೋದು ಅಂತ. ಸಣ್ಣಕ್ಕೆ ಪೆಕ್ಲ ಇದ್ದಂಗೆ ಇರ್ತಾನೆ ಅವನು. ನಾನೆಲ್ಲ ಹೊಡೆದಿದ್ದು. ಅವ್ರ ವೈಫ್ ಹೇಳ್ತಾರೆ, ನಿಮ್ಮ ಮಕ್ಳು ಇಬ್ರು ಹೆಣ್ಮಕ್ಳು ಹೊಡೆದಿದ್ದು ಅಂತ. ನನ್ನ ಮಕ್ಳು ಹೊಡೆದ್ರ? ಅವ್ನ ಮೇಲ್ಗಡೆಯಿಂದ ಕೆಳಗಡೆ ಹುಡುಗರು ಇಬ್ರು ನೋಡ್ದಾರೆ 2 ಸತಿ. ಹಿಂಗ್ ಹೊಡೆದಿದ್ದಾರ ಹಿಡ್ಕೊಂಡು ಇವ್ರಿಬ್ರು ಅಂದ್ಬಿಟ್ಟು ಕೇಳ್ತಾನೆ. ಸರಿ ಸಾರಿ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ ಅವ್ರಿಗೆ. ಆಮೇಲೆ ಹಿಂಗ್ ಹೊಡಿಕೂಡ್ದಾಗಿತ್ತು ಅಂತ ಹೇಳ್ತಾನೆ. ಹೊಡಿಬೇಕಾಗಿತ್ತು, ಬಟ್ ಹಿಂಗೆಲ್ಲ ಹೊಡಿಬೇಕಾಗಿದೆ ಆ ಲೆವೆಲ್ ಹೊಡೆದಾಕಿರ್ತಾರೆ ಇಬ್ರು ಅವ್ರಿಗೆ. ಬನ್ನಿ ಅವರಿಬ್ರು ಹೆಂಗ್ ಹೊಡೆದ್ರಿ ಹೇಳಿ ಅಂತ ಕೇಳ್ತಾನೆ. ಅಂಡ್ ಅವರಿಬ್ರು ಹೊಡೆಯೋ ಶೈಲಿ ಹೇಗಿರುತ್ತಂದ್ರೆ, ಈ ಪಕ್ಕ ಕುಸ್ತಿ ಆಡೋ ಲೆವೆಲಲ್ಲಿ ಹೊಡೆದಿರ್ತಾರೆ. ಅಂಡ್ ಸಡನ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ, ಅವನಿಗೆ ಗೋಲ್ಡ್ ಈಸ್ ಗೋಲ್ಡ್ ಓನ್ಲಿ. ಅದು ಹುಡುಗ ತಂದ್ರೇನು, ಹುಡುಗಿ ತಂದ್ರೇನು, ಅರೇ ನಾನು ಇಷ್ಟು ದಿವಸ ಏನ್ ಕಾಯ್ಕೊಂಡಿದ್ದೆ, ಹುಡುಗರೇ ಗೆಲ್ಬೇಕು, ಹುಡುಗರೇ ಮಾಡ್ಬೇಕು, ಹುಡುಗರೇ ಗೆಲ್ಬೇಕು, ಹುಡುಗರೇ ತರ್ಬೇಕು ಅನ್ಬಿಟ್ಟು. ಸಿ, ಇಟ್ಸ್ ಡೀಪ್ ಕನ್ವಿಕ್ಷನ್. ಕ್ರಿಯೇಟ್ ಅವರ್ ಓನ್ ವರ್ಲ್ಡ್ಸ್. So he created his own world of winning medal, gold medal for India. We cannot be a coach and we cannot be a parent at a time. The whole movie he will be a coach, not a parent. But still he says, ಅವ್ರ ಮಕ್ಳಿಗೆ ಇಬ್ರು ಕಾಲು ನೋಡ್ತಾ ಇರುತ್ತೆ, ಅವ್ರು ತುಂಬ ಸುಸ್ತಾಗಿರ್ತಾರೆ ಮನೇಲಿ, ಅವರು ಫೈಟಿಂಗ್ ಮಾಡೋಕ್ಕಾಗಲ್ಲ. ಅದು ಚಿಕ್ಕ ಮಕ್ಕಳಿಗೆ ತುಂಬ ಟಫ್ ಆಗಿರ್ತಾನೆ. He says, see, look, if you want to achieve something, you need to sacrifice something. He sacrifices himself as a father. He will be a remaining coach throughout his life to his kids. So ನಾವೇನಾಗ್ತೀವಿ, ಎಮೋಷನಲ್ ಆಗಿ ಏನಾಗ್ತೀವಿ, ಶಿಫ್ಟ್ ಆಗ್ಬಿಡ್ತೀವಿ. ತುಂಬ ಬೇಗ ಎಮೋಷನಲ್ ಶಿಫ್ಟ್ ಆಗ್ಬಿಡ್ತೀವಿ. ಸೊ ಟಫ್
ಆರ್ ದ ನ್ಯಾಷನಲ್ ಚಾಂಪಿಯನ್ಸ್, ಇಂಟರ್ನ್ಯಾಷನಲ್ ಚಾಂಪಿಯನ್ಸ್. ಮನೆಗಳೇನು ಡ್ರಾಮಾ ನಡೆಯುತ್ತೆ ಅಂದ್ರೆ, ಏನ್ ಡ್ರಾಮಾ ನಡೆಯುತ್ತೆ? ಸ್ವಲ್ಪ ಟೈಟ್ ಮಾಡಕ್ ಶುರು ಮಾಡಿದ ತಕ್ಷಣ ಇನ್ನೊಬ್ರು ಏನ್ ಮಾಡ್ತಾರೆ, ಮುದ್ದಿಸ್ಬಿಟ್ಟು ಅವ್ರನ್ನ ಹಾಳು ಮಾಡ್ಬಿಡ್ತಾರೆ. ದೆನ್ ದ ಕಿಡ್ಸ್ ಲರ್ನ್ ದ ಡ್ರಾಮಾ ಆಫ್ ಪಾಲಿಟಿಕ್ಸ್. ಅಪ್ಪ ಟೈಟ್ ಮಾಡಿದ್ರೆ ಅಮ್ಮ ಹತ್ರ ಹೋಗೋದು, ಅಮ್ಮ ಟೈಟ್ ಮಾಡಿದ್ರೆ ಅಜ್ಜಿ ಹತ್ರ ಹೋಗೋದು, ಅಜ್ಜಿ ಟೈಟ್ ಮಾಡಿದ್ರೆ ತಾತನ ಹತ್ರ ಹೋಗೋದು, ಯಾರು ಇಲ್ಲ ಅಂದ್ರೆ ಪಕ್ಕದ ಮನೆಗೆ ಹೋಗೋದು, ನಾನು ಮನೆ ಒಳಗಡೆ ಬರಲ್ಲ ಅಂತ ಹೇಳೋದು. ದ ಕೋಚ್ ಈಸ್ ಅ ಕ್ರೇಜಿ ಗೈ ಫ್ರಮ್ ದ ಬಿಗಿನಿಂಗ್ ಟಿಲ್ ಎಂಡ್. ಬಾವ್ಡಾ ಅಂತ ಕರೀತಾರೆ ಅದ್ರಲ್ಲಿ. ಕ್ರೇಜಿ ಅಂದ್ರೆ ಏನು? ಹುಚ್ಚ, ತಲೆ ಕೆಟ್ಟಿರೋನು, ಹಾಫ್ ಮೆಂಟಲ್. ಏನೆಲ್ಲ ಮಾಡ್ತಾನೆ ಅಂದ್ರೆ ಏನೆಲ್ಲ ಮಾಡ್ಬಿಡ್ತಾನೆ. ಗೆಲ್ಬೇಕು ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಮಾಡ್ಬೇಕು. ಅವ್ರ ಮಕ್ಳನ್ನ ಕರ್ಕೊಂಡು ಹೋಗ್ತಾನೆ ಸೇರಿಸಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಅಖಾಡಕ್ಕೆ ತಗೊಳ್ಳಿ ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ. ಅವ್ರು ಒಪ್ಪಲ್ಲ. ಇವ್ನು ತಲೆ ಕೆಟ್ಟಿರೋ, ನೀನ್ ಏನ್ ಮಾಡ್ತಾನೆ, ತನ್ನ ಹೊಲದಲ್ಲೇನೆ ಅವನೇ ಏನ್ ಮಾಡ್ಕೊಡ್ತಾನೆ, ಇದನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾನೆ. ಫೀಲ್ಡ್ ನಲ್ಲೇನೆ ಅಖಾಡ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾನೆ. ಇಟ್ಸ್ ಕ್ರೇಜಿ. ಹಿಲ್ ನಾಟ್ ಸ್ಟಾಪ್ ಫಾರ್ ಎನಿಥಿಂಗ್. ಯಾರು ಸಿಕ್ಕಿಲ್ಲ ಕಸಿನ್ನೇ ಕರ್ಕೊಂಡ್ಬಂದ್ಬಿಡ್ತಾನೆ ಫೈಟ್ ಮಾಡಿಸ್ಲಿಕ್ಕೆ. ಇವಾಗ ಫೈಟಿಂಗ್ ಮಾಡಿಸ್ಬೇಕು ಹುಡುಗರಿಗೆ. ಕ್ರೇಜಿ ಅಂದ್ರೆ ಕ್ರೇಜಿ, ತಲೆನೇ ಕೆಡಿಸ್ಕೊಳ್ಳೋ, ಯಾರು ಏನೇನು ತಿಳ್ಕೊಂತಾರೋ. ಹಿ ಇಸ್ ನಾಟ್ ಬಾದರ್ಡ್ ಅಬೌಟ್ ಎನಿಬಡಿ. ಅಂಡ್ ಗಂಡ್ ಮಕ್ಳ ಜೊತೆ ಫೈಟಿಂಗ್ ಕಳಿಸ್ತಾನೆ. ಇಟ್ಸ್ ಕ್ರೇಜಿ. ಎಲ್ಲರೂ ಕೇಳೋದು ಒಂದೇನೆ, ಇವ್ನು ತಲೆ ಕೆಟ್ಟೋಗ್ಬಿಟ್ಟಿದೆ, ಇವ್ನು ತಲೆ ಕೆಟ್ಟೋಗ್ಬಿಟ್ಟಿದೆ, ಇವ್ನು ತಲೆ ಕೆಟ್ಟೋಗ್ಬಿಟ್ಟಿದೆ, ಇವ್ನು ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಸಿ ಅಂಟಿಲ್ ಯು ಆರ್ ನಾಟ್ ಕ್ರೇಜಿ ಅಬೌಟ್ ಸಮಥಿಂಗ್, ವಿಲ್ ನಾಟ್ ಗೆಟ್ ಇಟ್. ಬಟ್ ಲೈಕ್ ನಮ್ಗೆ ಒಳ್ಳೆ ಹೆಸರು ಬೇಕು, ಅಚೀವ್ಮೆಂಟು ಬೇಕು. ಸಾಧ್ಯವಿದೆಯಾ? ನ್ಯಾಚುರಲ್ ಸ್ಟ್ರೆಂತ್ ಇಸ್ ನೋನ್ ಟು ರಿಯಲ್ ಕೋಚ್. ನ್ಯಾಷನಲ್ ಚಾಂಪಿಯನ್ ವರ್ಗೂ ತಗೊಂಡೋಗ್ತಾರೆ ಅವ್ರ ಮಗಳನ್ನ ಬೆಳೆಸಿ. ಬಟ್ ಅಲ್ಲಿ NSA ನ್ಯಾಷನಲ್ ಸ್ಪೋರ್ಟ್ಸ್ ಅಕಾಡೆಮಿ ಪಟಿಯಾಲ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲಿ ಹೋದಾಗ ಏನಾಗುತ್ತೆ, ಸೊ ಇಟ್ಸ್ ಎ ನ್ಯೂ ಕೋಚ್, ಅನ್ ಇಂಟರ್ನ್ಯಾಷನಲ್ ಕೋಚ್. ಸೊ ಇಂಟರ್ನ್ಯಾಷನಲ್ ಕೋಚ್ ಕೆಲಸ ಏನಪ್ಪಾ ಅಂದ್ರೆ, ಹೀಸ್ ಏಮ್ ಇಸ್ ಓನ್ಲಿ ವಾಟ್, ಗೆಟ್ ಒನ್ ಮೆಡಲ್. ಯಾವ್ದಾದ್ರು ಸರಿ, ಬ್ರಾನ್ಸ್, ಸಿಲ್ವರ್ ಆರ್ ಗೋಲ್ಡ್, ನಾಟ್ ಬಾದರ್ ಅಬೌಟ್ ಇಟ್. ಓಕೆ. ಅಂಡ್ ಹೀಸ್ ಆಟಿಟ್ಯೂಡ್ ಇಸ್ ವಾಟ್, ಟ್ರೈ, ಗೆದ್ರೆ ಗೆಲ್ಲೋಣ, ಇಲ್ಲ ನೆಕ್ಸ್ಟ್ ಇಯರ್ ನೋಡೋಣ. Every coach has a different attitude. Coach is coach, but your true strength, real strength, knows to your coach whom you have built relationship with. Father knows. Amir Khan knows their kids' real strength. ಯಾವಾಗ ಡಿಫೆನ್ಸ್ ಮಾಡಬೇಕು, ಯಾವಾಗ ಅಟ್ಯಾಕ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಲ್ಲಿ ಏನಾಗುತ್ತೆ, ಫಾರ್ ಸಮ್ವೇರ್ ದ ಈಗೋ ಕ್ಲಾಶ್ ಆಗ್ಬಿಡುತ್ತೆ. ಈಗೋಸ್ ಅಂಡ್ ಅವ್ರ ಮಗಳನ್ನ ಕರ್ಕೊಂಡೋಗಿ ಆ ಪಟೇಲ NSA ನಲ್ಲಿ ಬಿಡಬೇಕಾದಾಗ ಒಂದು ಮಾತು ಹೋಗ್ಬಿಟ್ಟು ಅವ್ನ ಕೋಚ್ಗೆ, ನಮ್ಮ ಮಗಳಿಗೆ ಒಳ್ಳೆ ಟ್ರೈನಿಂಗ್ ಸಿಕ್ಕಿದ್ರೆ ಗೋಲ್ಡ್ ತಂದೆ ತರ್ತಾಳೆ ಅಂತ ಹೇಳ್ತಾನೆ. ಅವ್ನಿಗೆ ಈಗೋ ಹರ್ಟ್ ಆಗ್ಬಿಡುತ್ತೆ. ಅಂಡ್ ದೆನ್ ಅಲ್ಲಿಂದ ಶುರು ಅಂದ್ರೆ, ಸೊ ಬಿ ವಿತ್ ಯುವರ್ ರಿಯಲ್ ಕೋಚ್. ಫ್ರೆಂಡ್ಸ್ ಆರ್ ದ ಸ್ಟ್ರೆಂತ್ ಆರ್ ದ ವೀಕ್ನೆಸ್ ಸಮ್ ಟೈಮ್. ಸೊ ಬಿ ಕೇರ್ಫುಲ್. ಐ ಆಮ್ ಟೆಲಿಂಗ್ ಬೋತ್. ಮೊದಲು ನಾನು ಬರೀ ಫ್ರೆಂಡ್ಸ್ ಬಗ್ಗೆ ಸ್ವಲ್ಪ ಮಾತ್ರ ಮಾತಾಡ್ತಾ ಇದ್ದೆ. ಮೆನಿ ಪೀಪಲ್ ಯೂಸ್ ಟು ಥಿಂಕ್ ಸತ್ಯ ಹೇಟ್ಸ್ ಟು ಮೇಕ್ ಫ್ರೆಂಡ್ಶಿಪ್, ಆ ಫ್ರೆಂಡ್ಶಿಪ್ನ ಕಟ್ ಮಾಡಿಸ್ಬಿಡ್ತಾರೆ ಅನ್ಕೊಳ್ತಾ ಇದ್ದೆ. ಸೊ ಐ ಆಮ್ ರಿಟರ್ನ್ ಬೋತ್. ಬಟ್ ಈ ಫಿಲಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, NSAಗೆ ಹೋದ್ಮೇಲಿಂದ ಅಲ್ಲಿ ಫ್ರೀಡಮ್. ಸೊ ಇಲ್ಲೇನಾಗಿರುತ್ತೆ, ಫ್ರೀಡಮ್ ಇರೋದಿಲ್ಲ ಮನೆಯಲ್ಲಿ. TV ನೋಡೋಂಗಿಲ್ಲ, ನೋ ಅದರ್ ಆಕ್ಟಿವಿಟೀಸ್, ತಿಂಡಿ ಏನ್ ಬೇಕೋ ಅದು ತಿನ್ನಂಗಿಲ್ಲ. NSAನಲ್ಲಿ ಏನಪ್ಪ ಅಂದ್ರೆ, ದೇ ಕೆನ್ ಈಟ್ ವಾಟ್ ಎವರ್ ದೇ ವಾಂಟ್. ದೇ ಕೆನ್ ಲಾಂಚ್ ಇರುತ್ತೆ, TV ನೋಡ್ಬೋದು, ಎಷ್ಟೊತ್ತು ಬೇಕಾದ ಹೊರಗಡೆ ಹೋಗ್ಬೋದು, ಶಾಪಿಂಗ್ ಮಾಡ್ಬೋದು. ಅವ್ಳ ಒಂದು ಫ್ರೆಂಡ್ ಏನ್ ಮಾಡ್ತಾಳೆ, ಕರ್ಕೊಂಡು ಹೋಗ್ಬಿಟ್ಟು ಕರಪ್ಟ್ ಮಾಡಲ್ಲ, ಏನು ಮಾಡ್ತಾ ಇಲ್ಲ. ದಿಸ್ ಜಸ್ಟ್ ಮೇಕ್ ಹರ್ ಎಂಜಾಯ್. ಓಕೆ, ಔಟಿಂಗು, ಸಿನಿಮಾ, ಪಾಪ್ಕಾರ್ನ್ ತಿನ್ಸೋದು ಚೆನ್ನಾಗಿ. ಸಿ ಸ್ಪೋರ್ಟ್ಸ್ ನೀಡ್ ಡಿಸಿಪ್ಲಿನ್. ನಾಟ್ ಓನ್ಲಿ ಸ್ಪೋರ್ಟ್ಸ್, ಎನಿಥಿಂಗ್ ನೀಡ್ಸ್ ಎನ್ ತಪಸ್. ಸಿ ಇಫ್ ಯು ವಾಂಟ್ ಟು ಅಚೀವ್ ಸಮಥಿಂಗ್, ಯು ನೀಡ್ ಟು ಹ್ಯಾವ್ ದಟ್ ಅಟೆನ್ಷನ್ ಅಂಡ್ ಫೋಕಸ್ ಲೈಕ್ ಎ ಪೆನೆನ್ಸ್. ಬಟ್ ಅಲ್ಲಿ ಏನಾಗುತ್ತೆ, ಹೋಗಿದ ತಕ್ಷಣ ಅವಳಿಗೆ ಮೆನಿ ಡಿಸ್ಟ್ರಾಕ್ಷನ್ಸ್. ಯಾರ ಕಡೆಯಿಂದ? Just she goes and start enjoying, her focus diminishes. So be careful with the friends whom you are around with. In fighting, wait for the right moment to attack. See, ಅವಳು ಒಂದು ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ವಾಪಸ್ NSA ಇಂದ ಮನೆಗೆ ಬಂದಿರ್ತಾಳೆ ರಜದಲ್ಲಿ. ಅವ್ರ ತಂದೆ ಜೊತೆ ಕ್ಲಾಶ್ ಆಗ್ಬಿಡುತ್ತೆ ಕೋಚ್ ಜೊತೆ. ಸೊ ಶಿ ವಿಲ್ ಬಿ ಟೀಚಿಂಗ್ ಇನ್ ನ್ಯೂ ಟೆಕ್ನಿಕ್ಸ್ ಟು
ಸಿಸ್ಟರ್. ಸೊ ಆ ಮೂಮೆಂಟಲ್ಲಿ ಏನಾಗುತ್ತೆ, ಅವ್ರಿಗೂ ಮತ್ತೆ ಇವಳ ಮಗಳು ದೊಡ್ಡ ಮಗಳಿಗೂ ಫೈಟಿಂಗ್ ಆಗ್ಬಿಡ್ತು, ಈಗೋ ಕ್ಲಾಶ್ ಆಗ್ಬಿಟ್ಟು. ಈಗೋ ಕ್ಲಾಶ್ ಆದ್ಮೇಲೆ ಅವಳು ಕೋಪ ಮಾಡ್ಕೊಂಡು ವಾಪಸ್ ಹೋಗ್ಬಿಡ್ತಾಳೆ. ಸೊ ಇಂಟರ್ನ್ಯಾಷನಲ್ಗೆ ಎಷ್ಟೊಂದು ಸತಿ ಎಲ್ಲ ಆಸ್ಟ್ರೇಲಿಯಾ ಬೇರೆ ಬೇರೆ ಇದಕ್ಕೆ ಫೈಟಿಂಗ್ ಹೋದಾಗ ಇವಳು ಆಲ್ರೆಡಿ ಮರ್ತೋಗಿರುತ್ತೆ. ಅಂದ್ರೆ ರಿಯಲ್ ರಿಯಲ್ ಸ್ಟ್ರೆಂತ್ ಏನು ಗೇಮ್ ಇರುತ್ತೆ ಅದು ಚೇಂಜ್ ಮಾಡ್ಬಿಟ್ಟಿರ್ತಾರೆ ಆ ಕೋಚು, NSA ಕೋಚು. ಅವಳು ಮರ್ತೋಗ್ಬಿಟ್ಟಿರ್ತಾಳೆ. ಸೊ ನಾವು ಒಂದಿನ ಇವಳು ತಂಗಿ ನ್ಯಾಷನಲ್ ಚಾಂಪಿಯನ್ ಆಗಿ NSAಗೆ ಹೋಗ್ತಾಳೆ. ಸೊ NSAಗೆ ಹೋದಾಗ ಫಸ್ಟ್ ಅವಳು ಕೇಳೋದು, ಮಾತಾಡ್ತಾ ಇರ್ಬೇಕಾದ್ರೆ, ಅಕ್ಕ ಎಲ್ಲಿ ನಮ್ಮ ಫೈಟಿಂಗ್ ಇದು ತೋರಿಸು ಅಂದ್ರೆ, ಅಯ್ಯೋ ಅದು ನೋಡ್ತಿಂತ ಬಿಡು. ದೆನ್ ಶೀಲ್ ರಿಯಲೈಸಸ್ ಐ ಆಮ್ ನಾಟ್ ಫಿಟ್, ನಾನು ತುಂಬಾ ತಪ್ಪಾಗಿದ್ದೀನಿ ಅಂತ ಹೇಳಿ ಅಕ್ಕನಿಗೆ ತಂಗಿ ಜ್ಞಾಪಿಸ್ತಾಳೆ. ದೆನ್ ಅವಳು ತಂದೆ ಕಾಲ್ ಮಾಡ್ಬಿಟ್ಟು ಹಿಂಗಿಂಗ್ ಆಗಿದೆ. ಓಕೆ, ಇವನು ಮತ್ತೆ ಇಲ್ಲಿಂದ 6 ತಿಂಗಳು ಅವನು ಕಾಮನ್ವೆಲ್ತ್ ಗೇಮ್ ಇರಬೇಕಾದ್ರೆ ಹರಿಯಾಣ ಬಿಟ್ಟು ಪಟಿಯಾಲಾಗೆ ಹೋಗ್ತಾನೆ. ಪಟಿಯಾಲಾಗೆ ಹೋಗಿ ಅಲ್ಲಿ ಒಂದು ಬಾಡಿಗೆ ಮನೆ ಮಾಡಿಕೊಂಡು, ಸೊ ಮತ್ತೆ ಅವಳು ಎಲ್ಲ ಏನೇನು ಗೇಮ್ ಆಡಿದ್ಲು ಅದನ್ನೆಲ್ಲ ವಿಡಿಯೋ ತರಿಸ್ಕೊಂಡು ರೀಪ್ಲೇ ಮಾಡಿ ಏನೇನಾಗಿತ್ತು ಮಿಸ್ಟೇಕ್ಸ್ ಅಂತ ಬರ್ಕೊಂಡು ಅವಳು ಫಸ್ಟ್ ಹೇಳೋದು, ಅವನು ಲುಕ್, ಇನ್ ಫೈಟಿಂಗ್ ಯು ಗೆಟ್ 120 seconds. ಎಷ್ಟು ಟೈಮ್ ಬರುತ್ತೆ? 2 minutesಗೆ ಒಂದೊಂದು ರೌಂಡ್, 3 ರೌಂಡ್ ಇರುತ್ತೆ. ಇನ್ 120 seconds, 120 seconds a big time, a very big time. In fighting you have to wait for a right moment to attack, as well as you need to play with the defense. Same thing in business also, right? So we need to know in which time we need to take a time to raise our business, go to the next level. A time will come, you need to just enter. In fighting, don't be frustrated, make opponent to be frustrated. See now, one girl, one lady Africa ಇಂದ ಬಂದಿರ್ತಾಳೆ, ನೈಜೀರಿಯಾ, ವೆರಿ ಪವರ್ಫುಲ್, ನೋಡ್ಲಿಕ್ಕೆ ಭಯಾನಕವಾಗಿರ್ತಾಳೆ ಅವಳು. ಓಕೆ, ಅವಳು ಅಷ್ಟು ಸ್ಟ್ರಾಂಗ್, ಅವಳು ಯಾವಾಗಲೂ ಅಗ್ರೆಸಿವ್ ಫೈಟ್, ಹೋಗಿದ ತಕ್ಷಣ ಫಟ 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 ಪಾಯಿಂಟ್ ಸ್ಕೋರ್ ಮಾಡೋದು ಅವಳ ಕೆಲಸ ಆಗಿರುತ್ತೆ. ಸೊ ನಾವು ಹಿ ಟೀಚರ್ಸ್ ಹರ್ ಏನಪ್ಪ ಅಂದರೆ, 120 ಸೆಕೆಂಡಲ್ಲಿ ನೀನು ಡಿಫೆನ್ಸ್ ಆಡಬೇಕು. ನಂಬರ್ ಅಂದರೆ ಸ್ಕೋರ್ ಮಾಡದಿರಂಗೆ ಕೊಟ್ಟಾಗ ಎಲ್ಲೋ ಒಂದು ಮೂಮೆಂಟಲ್ಲಿ ಅವಳು ಏನಾಗ್ತಾಳೆ, ಟೆನ್ಷನ್ ಆಗಿ ಫ್ರಸ್ಟ್ರೇಟ್ ಆಗ್ತಾಳೆ. ಆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನೀನು ಗೆಲ್ಲಬೇಕು ಅಷ್ಟೇ. 120 seconds ಅ ಬಿಗ್ ಟೈಮ್, ಬಿಕಾಸ್ ಅವ್ರಿಗೂ 120 seconds ಅಲ್ಲೇ 2 minutes ಅಲ್ಲೇ ಏನು ಮಾಡಬೇಕಾಗಿರುತ್ತೆ, ಪಾಯಿಂಟ್ ಸ್ಕೋರ್ ಮಾಡಲೇಬೇಕು. ಸೊ ಅವರು ಆ ರೀತಿ ಅಟ್ಯಾಕ್ ಮಾಡೋರಿಗೆ ಏನಂದ್ರೆ ಬೇಗ ಬೇಗ ಮಾಡ್ಬೇಕಂತ ಆಸೆ ಇರುತ್ತೆ. ನೋ ಯು ಗೋ ವಿತ್ ದಿಸ್ ಕೈಂಡ್ ಆಫ್ ಪೀಪಲ್, ಡಿಫೆನ್ಸಿವ್ ಮೂಡಲ್ಲಿ ಹೋದಾಗ ಏನಾಗುತ್ತೆ, ಸ್ಕೋರ್ ಆಗಿಲ್ಲ ಅಂದಾಗ ಏನಾಗ್ತಾರೆ, ಆಟೋಮೆಟಿಕ್ ಆಗಿ ಫ್ರಸ್ಟ್ರೇಟ್ ಆಗ್ತಾರೆ. ದ ಮೂಮೆಂಟ್ ದೇ ಆರ್ ಫ್ರಸ್ಟ್ರೇಟೆಡ್ ಏನ್ ಮಾಡಬೇಕು, ರೈಟ್. ಸೊ ವೆಯ್ಟ್ ಫಾರ್ ಅ ರೈಟ್ ಮೂಮೆಂಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಟ್ ನಾವೇನ್ ಮಾಡ್ತೀವಿ, ಹೋಗಿದ ತಕ್ಷಣ ಸೇಲ್ಸ್ ಅಲ್ಲಿ ಹೋಗಿದ ತಕ್ಷಣ ಏನ್ ಬೇಕು, ಇಮಿಡಿಯೇಟ್ ಆಗಿ ದುಡ್ಡು ತಗೊಬೇಕು, ಮಾಲ್ ಕೊಡ್ಬೇಕು, ದುಡ್ಡು ತಗೊಂಡ್ಬಿಡ್ಬೇಕು. ವೇಟ್ ಫಾರ್ ಅ ಮೂಮೆಂಟ್, ಬಿಲ್ಡ್ ರಿಲೇಶನ್ಶಿಪ್, ಶೋ ದ ಪ್ರಾಡಕ್ಟ್ ಸರ್ವಿಸ್, ಅಂಡ್ ಇವನ್ ದ ಕಸ್ಟಮರ್, ಎಲ್ಲ ಕಸ್ಟಮರ್ಗೆ ಎಲ್ಲ ಪ್ರಾಡಕ್ಟ್ ಬೇಕೇ ಬೇಕು. ಒನ್ಲಿ ಥಿಂಗ್ ಅವ್ರದ್ದು ದುಡ್ಡು ಇದೆಯಾ. ಇನ್ ದ ಗೇಮ್ ಅಪೋನೆಂಟ್ ವೀಕ್ನೆಸ್ ಇಸ್ ಯುವರ್ ಆಪರ್ಚುನಿಟಿ. But if you are desperate, you will not observe this. It's all about discipline. 5 AM ಅಂದ ತಕ್ಷಣ ಮಕ್ಕಳಿಗೆ ಏನಾಗುತ್ತೆ, ಫಸ್ಟ್ ಏನಾಗುತ್ತೆ, ಕಷ್ಟ ಕಷ್ಟ ಏನೇನೋ ಆಟ ಆಡ್ಸ್ಬಿಡ್ತಾರೆ ಅಪ್ಪನಿಗೆ ಹೋಗ್ಬಿಟ್ಟು. ಅವರು ಅಲಾರಾಮ್ ಉಲ್ಟಾ ಮಾಡಿಟ್ಬಿಡೋದು, ಅಲಾರಾಮ್ ರೇಟ್ ಇಟ್ಬಿಡೋದು, ಆಡ್ಬೇಕಾದ್ರೆ ಲೈಟ್ನೆಲ್ಲ ಹೊಡೆದಾಕ್ಬಿಡೋದು, ಏನೇನೋ ಮಾಡಕ್ ಶುರು ಮಾಡಿರ್ತಾರೆ. ಬಟ್ ಒಂದ್ ಲೆವೆಲ್ ಆದ್ಮೇಲೆ ಅವ್ರ ಅಪ್ಪನ ಒಂದು ಆ ಕೋಚ್ನ ವ್ಯಾಲ್ಯೂ ಯಾವಾಗ ತಿಳಿಯುತ್ತೆ ಅಂತ ಹೇಳಿದ್ರೆ, ಇವ್ರು ಮಿಸ್ ಮಾಡ್ಕೊಂಡು ಬೇರೆಯವ್ರು ಬಂದಾಗ, ಟಫ್ ಕೋಚ್ ಇಲ್ಲ ಅಂತ ಹೇಳಿದಾಗ ಏನಾಗುತ್ತೆ, ನೆಕ್ಸ್ಟ್ ಡೇ ಬೆಳಗ್ಗೆ 5 ಗಂಟೆ ಅಂದ ತಕ್ಷಣ ಇಬ್ರಿಗೂ ವಾವ್, ಅಪ್ಪ ಮತ್ತೆ ಕೋಚ್ ಮಾಡಕ್ ಶುರು ಮಾಡಿದ್ರು ಅಂತ ಖುಷಿ ಆಗ್ಬಿಡುತ್ತೆ ಅವ್ರಿಗೆ. ದೆನ್ ನೋ ಜಂಕ್ ಫುಡ್, ಅಮೇಝಿಂಗ್ ಅದು. ನೆಕ್ಸ್ಟ್ ಡೇ ಬೆಳಗ್ಗೆ 5 ಗಂಟೆಗೆ ಎದೋಳಿ ಅಂತ ಹೇಳ್ತಾರೆ, ಅವ್ರಿಗೆ ಹೇಳ್ಕೊಡೋದೇ ಇಲ್ಲ. ಏನಕ್ಕೆ ಅಂದ್ಬಿಟ್ಟು, ಏನಕ್ಕೆ ಅಂದ್ರೆ ಗೋಲ್ಗಪ್ಪ, ಪಾನಿಪುರಿ ತಿನ್ನೋದಿಕ್ಕೆ. ಫಸ್ಟ್ ಟೈಮ್ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಯಾವ್ದನ್ನ, ಫೈಟಿಂಗ್ಗೆ, ಪಾನಿಪುರಿ ಇಬ್ರು ತಿಂತಾರೆ. 5 ಗಂಟೆಗೆ ಪಾನಿಪುರಿ ಅವ್ನು ಕಳಿಸಿರ್ತಾನೆ. ಅವ್ರಿಗೆ ಡೌಟ್, ಯಾಕೆ ಪಾನಿಪುರಿ 5 ಗಂಟೆಗೆ, ಅದು ಹೆಂಗಿದೆ ಪಾನಿಪುರಿ ಅಂತ ಕೇಳಿದ್ರೆ ಮಗಳು ಚಿಕ್ಕವಳು ಹೇಳ್ತಾಳೆ, ಅಪ್ಪ ಸ್ವಲ್ಪ ಉಪ್ಪು ಖಾರ ಕಡಿಮೆ ಇದೆ, ಮಸಾಲೆ ಕಡಿಮೆ ಇದೆ ಅನ್ಸುತ್ತೆ. ಅಭಿ ಥರದ್ದು ಆಲೋಚಿಸ್ಕೊ. ಯಾಕೆ ಅಂದ್ರೆ, ನೌ ಯು ಆರ್ ಗೋಯಿಂಗ್ ಟು ಬಿ ಎ ಫೈಟರ್
ಅಂಡ್ ಫೈಟರ್ಸ್ ಡೋಂಟ್ ಈಟ್ ಆಲ್ ದಿಸ್ ಥಿಂಗ್. ಇವತ್ತು ಎಷ್ಟು ಬೇಕೋ ಅಷ್ಟು ತಿನ್ಬಿಡಿ ಅಂತ ಹೇಳ್ತಾನೆ. ನಮ್ಮ ಮಕ್ಳು ತಿನ್ನೋದು ನೋಡ್ಬೇಕು ಅವಾಗ ತಿನ್ನಕ್ ಹೋಗ್ತಾರೆ. At the lifetime they have to quit it. No junks. And a time will come, ಇಬ್ರು ಫೈಟ್ ಆಡ್ಬೇಕಾದ್ರೆ ಆ ಹುಡುಗನ ಜೊತೆ ಸುಮ್ಮನೆ ವೀಕ್ನೆಸ್ ಬಿದೋಗ್ತಾ ಇರ್ತಾರೆ. ಅಂಡ್ ಈ ರಿಯಲೈಸಸ್ ಅವ್ರಿಗೆ ಪ್ರೋಟೀನ್ ಬೇಕು ಅಂದ್ಬಿಟ್ಟು ದೇ ಆರ್ ಪ್ಯೂರ್ ವೆಜಿಟೇರಿಯನ್ಸ್. ಏನ್ ಮಾಡ್ತಾನೆ, ನಾವು ನಾನ್ ವೆಜ್. ಅಲ್ಲಿ ವೈಫ್ ಹೇಳ್ತಾಳೆ, ನನ್ನ ಮನೆಯಲ್ಲಿ ನಾನ್ ವೆಜ್ ಚಾನ್ಸೇ ಇಲ್ಲ ಅಂತ. ತಲೆನೇ ಕೆಡಿಸ್ಕೊಳಲ್ಲ ಯಾವುದಕ್ಕೂ. ಅವನು ಆ ಪಕ್ಕದಲ್ಲೇ ಹುಡುಗ ನೋಡ್ತಾನೆ, ನೀನು ಅಡಿಗೆ ಮಾಡಕ್ ಬರುತ್ತಾ, ಕಲ್ತ್ಕೋ ಟಕ್ ಹೋಗು ಅಂತ ಹೇಳ್ಬಿಟ್ಟು ಹೇಳಿ ಏನ್ ಮಾಡ್ತಾನೆ, ಅಲ್ಲಿ ಅವನ ಕೈಲಿ ಅಡಿಗೆ ಮಾಡ್ಸಕ್ ಶುರು ಮಾಡೋದು. ಯು ಶುಡ್ ಲರ್ನ್ ಟು ಫೈಟ್ ಆನ್ ಯುವರ್ ಓನ್. ಸೆಲ್ಫ್ ಕಾಂಪಾಸ್, ದಿಕ್ಸೂಚಿ. ನಮಗ್ ನಾವು ದಿಕ್ಸೂಚಿ ಆಗೋದು ಕಲಿಬೇಕು, ಕಲಿಸ್ಕೊಡ್ಬೇಕು. ಇಂಟ್ರೆಸ್ಟಿಂಗ್. ಇಷ್ಟೆಲ್ಲ ಇದೆಯಾ ಫಿಲಮ್ ಅಲ್ಲಿ. This is the same word exactly, but the word is different here. Are you utilizing all your resources? Close your eyes for a minute and recall your top 10 resources. ಯಾರು ಹೇಳ್ತೀರಾ 10 resources? Visible resource, invisible resource. There are two kind of resources. Now I can take any session into a next level. Okay, visible resource, invisible. What are invisible resources? Democratic country. One, energy, knowledge, grace, God's grace. Okay, our skills. Okay, satsanga. Amele brand value, commitment, experience. Amele ಸರ್ವಿಸ್ ಮೈಂಡ್ ಸೆಟ್, ಟ್ರಸ್ಟ್ವರ್ಥಿನೆಸ್. ಎಲ್ಲ ಇದನ್ನ ಹೇಳಿದ್ರು, ಬಟ್ ಯಾರು ಡ್ರೀಮ್ ಬಗ್ಗೆ ಮಾತಾಡ್ತಾ ಇಲ್ಲ. ಯುವರ್ ಡ್ರೀಮ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರಿಸೋರ್ಸ್. ಯುವರ್ ವಿಷನ್ ಅಂಡ್ ಯುವರ್ ವ್ಯಾಲ್ಯೂಸ್, ಓವರ್ ಆಲ್ ವ್ಯಾಲ್ಯೂಸ್. ಯು ಅಗ್ರಿ? ಯುವರ್ 3 ಇಂಪಾರ್ಟೆಂಟ್ ಆಸ್ಪೆಕ್ಟ್. ಒನ್, ಯುವರ್ ಡ್ರೀಮ್, ಯುವರ್ ವಿಷನ್ ಅಂಡ್ ಯುವರ್ ವ್ಯಾಲ್ಯೂಸ್ ಆರ್ ಇನ್ವಿಸಿಬಲ್ ರಿಸೋರ್ಸಸ್.